ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಸಮರ ಜೋರಾಗ್ತಾ ಇದೆ. ಇಂದಿನಿಂದ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಅಂದ್ರೆ ಇವತ್ತಿನಿಂದ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. 3 ದಿನ ವಿವಿಧ ರೀತಿಯಲ್ಲಿ ಬಿಜೆಪಿಯ ಬೃಹತ್ ಹೋರಾಟ ಇರುತ್ತೆ. ಇಂದು ಸಿಎಂ ನಿವಾಸಕ್ಕೆ ಎತ್ತಿನ ಗಾಡಿಯ ಮೂಲಕ ಮುತ್ತಿಗೆ ಹಾಕುವಂತ ಪ್ಲಾನ್ ಬಿಜೆಪಿ ಪಾಳೆಯ ಮಾಡಿಕೊಂಡಿದೆ. ನಾಳೆ ಸೈಕಲ್ಗಳ ಮೂಲಕ ಅಣಕು ಶವಯಾತ್ರೆ ಮಾಡೋದಕ್ಕೆ ನಿರ್ಧಾರ ಆಗಿದೆಯಂತೆ. ಅದೇ ರೀತಿ ನಾಡಿದ್ದು ರಾಜ್ಯದಾದ್ಯಂತ ಬೃಹತ್ ಹೋರಾಟ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆ ಮಧ್ಯಾಹ್ನ 12:30ಕ್ಕೆ ಸಿಎಂ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸಹಜ, ಇದು ಜನಸಾಮಾನ್ಯರಾದಿಯಾಗಿ ಪಕ್ಷಗಳನ್ನ ಬಿಟ್ಬಿಡಿ ಜನಸಾಮಾನ್ಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಬೇಡವಾಗಿತ್ತು, ಬೇರೆ ರೀತಿಯ ಮೆಸೇಜ್ ಅನ್ನ ಜನಸಾಮಾನ್ಯರಿಗೆ ಕೊಡೋ ಹಾಗೆ ಆಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಪ್ರಸ್ತಾಪ ಮಾಡಿದ್ರು ಅಂತ. ಬಟ್ ಸಿಎಂ ಆದಿಯಾಗಿ ನಿನ್ನೆ ಸಚಿವ ಎಂ.ಬಿ. ಪಾಟೀಲ್ ಅವರು ಎಲ್ಲರೂ ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಸುದ್ದಿಗೋಷ್ಠಿ ಕೂಡ ಬಹಳ ಮಹತ್ವ ಪಡೆದುಕೊಂಡಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರ ಜೇಬನ್ನ ಸುಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೇಸರಿ ಪಡೆ ಅಂತೂ ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬಿಜೆಪಿ ಕೆಂಡ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಪ್ರತಿಭಟನೆ. ಗಾಯದ ಮೇಲೆ ಬರೆ ಎಳೆದಿದೆ ರಾಜ್ಯ ಸರ್ಕಾರ. ತೆರಿಗೆ ನೆಪದಲ್ಲಿ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಸಿ ಶಾಕ್ ಕೊಟ್ಟಿದ್ದಕ್ಕೆ ಕೇಸರಿ ಪಡೆ ಕೆಂಡವಾಗಿದೆ ಎಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದೆ. ನಿಮ್ಮ ಮಾನ ಮರ್ಯಾದೆ ಇದ್ರೆ ನೀವು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೂಡಲೇ ಈ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ರಿ. ಇನ್ನು ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದ ಜನರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಆಗಿದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿಯುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಾಡಬಾರ್ದಾಗಿತ್ತು, ಮಾಡಿಬಿಟ್ರು. ಇವರು ಎಲೆಕ್ಷನ್ ಕಾಯ್ತಾ ಇದ್ರು. ಆ ಎಲೆಕ್ಷನ್ ನಲ್ಲಿ ಸೋತ್ರು ಅಂತಂದ್ಬಿಟ್ಟು ಪಬ್ಲಿಕ್ ಮೇಲೆ ಇದಾಕಿದ್ರು. ಈ ಬಸ್ ಟಿಕೆಟ್ ಫ್ರೀ ಮತ್ತು ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಇವರು ಮಹಿಳಾ ನಿಧಿ ಕೊಡೋದು, ಅದನ್ನೆಲ್ಲ ದುಡ್ಡು ನಮ್ಮ ತಲೆ ಮೇಲೆ ಹಾಕಿದ್ದಾರೆ, ಎಲ್ಲ ಪಬ್ಲಿಕ್ಸ್ ಮೇಲೆ ಹಾಕಿದ್ದಾರೆ ಹೊರತು ಸರ್ಕಾರ ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ಹೋರಾಟ ಮಾಡಬೇಕಾಗತ್ತೆ ಮತ್ತು ರೇಟ್ ಇಳಿಸಲೇಬೇಕಾಗತ್ತೆ. ಇವರು ದರ ಏರಿಕೆ ಆದೇಶವನ್ನ ವಾಪಸ್ ಪಡೆಯೋಕೆ ಬಿಜೆಪಿ ಡೆಡ್ಲೈನ್ ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಮಾತ್ರ ಕ್ಯಾರೆಗೆಂದಿಲ್ಲ. ಹೀಗಾಗಿ ಇಂದು ರಾಜ್ಯಾದ್ಯಂತ ಪೆಟ್ರೋಲ್ ಕಿಡಿ ಹತ್ತೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಟ್ ಸಿಎಂ ನಿನ್ನೆ ಒಂದು ಮಾತು ಹೇಳಿದ್ರು, ಇದು ನಮ್ದಲ್ಲಪ್ಪ ತಪ್ಪು, ಕೇಂದ್ರದ್ದು ಅಂತ. ಯಾಕೆ ಕೇಂದ್ರದ ಕಡೆ ಬೊಟ್ಟು ಮಾಡಿದ್ರು ಅಂತ ಪ್ರಶ್ನೆ. ಈಗ ರಾಜ್ಯ ಇಲ್ಲಿ ತೆರಿಗೆ ಹೆಚ್ಚಳ ಮಾಡಿರೋದ್ರಿಂದ ಅದೆಲ್ಲವೂ ಕೂಡ ನೇರವಾಗಿ ಎಫೆಕ್ಟ್ ರಾಜ್ಯಕ್ಕೆ ಹೋಗುತ್ತೆ, ಅಂದ್ರೆ ರಾಜ್ಯ ಸರ್ಕಾರದ ಖಜಾನೆಗೆ ಹೋಗುತ್ತೆ. ಯಾಕೆ ಕೇಂದ್ರದ ಕಡೆ ಬೊಟ್ಟು? ಈಗ ಕೇಂದ್ರ ಏನು ಬ್ಯಾರೆಲ್ ತೈಲಕ್ಕೆ ಕಡಿಮೆ ಆಗಿದೆ, ಅವ್ರು ಮಾಡಿಲ್ಲ ಅಂತೇಳಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇತ್ತು, ಮತ್ತೊಂದು ಆಗ್ತಾ ಇತ್ತು. ಆಮೇಲೆ ಏನಾಯಿತು ಅಂದರೆ ನಿಮ್ಮ ರಾಜ್ಯ ಸರ್ಕಾರಗಳು ಕಡಿಮೆ ಮಾಡ್ಕೊಳ್ಳಿ ಅಂತೇಳಿ ಸ್ಟಾಲಿನ್ ಕಡಿಮೆ ಮಾಡ್ತಾರೆ. ಈ ಹಿಂದೆ ಸ್ಟಾಲಿನ್ ಕಡಿಮೆ ಮಾಡಿದಾಗ CM ಅವರು ಒಂದು ಟ್ವೀಟ್ ಮಾಡ್ತಾರೆ. ಆಗ ಇಲ್ಲಿ BJP ಗೌರ್ಮೆಂಟ್ ಇರುತ್ತೆ. ಏನು ಟ್ವೀಟ್ ಮಾಡ್ತಾರೆ ಅಂದರೆ, ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಪೆಟ್ರೋಲ್ ಡೀಸೆಲ್ ತೆರಿಗೆಯನ್ನು 3 ರೂಪಾಯಿ ಕಡಿತ ಮಾಡಿದ್ದಾರೆ. ಇದೇ ರೀತಿ BJP ಕರ್ನಾಟಕ ಸರ್ಕಾರ ಕೂಡ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ₹10 ಕಡಿತ ಮಾಡಲಿ. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದರೆ ಕನಿಷ್ಠ 10 ರೂಪಾಯಿ ತೆರಿಗೆ ಕಡಿತ ಮಾಡ್ತಾ ಇದ್ದೆ ಅಂತೇಳಿ CM ಹೇಳಿದ್ದಾರೆ. ಈ ತೆರಿಗೆ ಇದೆ ಡೈರೆಕ್ಟಾಗಿ ರಾಜ್ಯ ಸರ್ಕಾರಕ್ಕೆ ಬರೋದು. ಆಯ್ತಾ? ಕೇಂದ್ರ ಜಾಸ್ತಿ ಮಾಡಿದೆ, ಕೇಂದ್ರದ್ದು ತೆರಿಗೆ ಕಡಿಮೆ ಮಾಡಲಿ, ಇವರು ಮಾಡಲಿ, ಇದಿದ್ದದ್ದೇ. ಅದರಲ್ಲಿ 2 ಮಾತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ನಮಗೆ ಪೆಟ್ರೋಲಿಂದ ಕೇಂದ್ರದಿಂದಲೂ ಸಮಸ್ಯೆ ಆಗಿದೆ. ಇಲ್ಲಿ ಅಟ್ಲೀಸ್ಟ್ ಉಳಿಸ್ಬೋದಿತ್ತು ನಮಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇದನ್ನು ಮತ್ತೆ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸ್ವಲ್ಪ ಕಡಿಮೆ ಆಯಿತು, ರೇಟ್ ಕಡಿಮೆ ಮಾಡಿದರು. ಹಾಗಾಗಿ ಕೇರಳದವರು ಬಂದು ಕರ್ನಾಟಕದಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ಕೂಡ ದಕ್ಷಿಣ ಭಾರತದಲ್ಲಿ ನೋಡಿದರೆ
ಕರ್ನಾಟಕವೇ ಕಡಿಮೆ. ಹೌದು. ಆಯಿತಾ, ಇದೀಗ ಪ್ರೊಟೆಸ್ಟ್ ಮಾಡ್ತಾರೆ, ಅದು ಬೇರೆ ವಿಚಾರ. ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ, 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ ಅಂತಂದರೆ ಒಂದಂತೂ ಭಾಳ ಸ್ಪಷ್ಟ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಖಾಲಿಯಾಗಿದೆ. ಅಂದರೆ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಎಲ್ಲಿಂದ ತರುವುದು ಅಂತ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಮ್ಮೆ ಈ ಥರ ಹೇಳಿಕೆ ಕೊಟ್ಟು, ಅವರ ಹೇಳಿಕೆಗಳೆಲ್ಲ ಇದೆ, ಏನು ಹಿಂಗೆ ಮಾಡಿದರೆ ಪೆಟ್ರೋಲ್ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದರೆ ದಿನನಿತ್ಯದ ಬಳಕೆ ವಸ್ತುಗಳು ಜಾಸ್ತಿ ಆಗುತ್ತೆ, ತರಕಾರಿ ಜಾಸ್ತಿ ಆಗುತ್ತೆ, ಎಲ್ಲ ಐಟಮ್ ಜಾಸ್ತಿ ಆಗುತ್ತೆ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಮುಖ್ಯಮಂತ್ರಿಗಳ ಈಗ ಟ್ವೀಟ್ ನಾನು ಓದಿದ್ನಲ್ಲ, ಅದು ಅವರು ನೋಡಿರ್ತಾರೆ, ಅವರ ಆಪ್ತರದನ್ನು ತೋರಿಸಿರ್ತಾರೆ. ಅವರ ಹೇಳಿಕೆ ಈಗ ಒಂದು 2-3 ವರ್ಷದ ಹಿಂದೆ ಹೇಳಿದಂಥ ಹೇಳಿಕೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಚಾಲ್ತಿಗೆ ಬರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರು ಏನ್ರಿ ನಾವೇ ಹೇಳಿದ್ದೀವಿ ಹೆಂಗ್ರಿ ಮಾಡೋಕ್ಕಾಗತ್ತೆ ಅಂತ ಹೇಳಿರ್ತಾರೆ. ಆದರೂ ಅವರು ಮಾಡಿದ್ದಾರೆ ಅಂತಂದರೆ 3 ರೂಪಾಯಿ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಒದ್ದಾಡ್ತಾ ಇದೆ, ದುಡ್ಡು ಸಂಗ್ರಹ ಮಾಡೋದಕ್ಕೆ ಒದ್ದಾಡ್ತಾ ಇದೆ. 60,000 ಕೋಟಿ. ಇದು ಪ್ರಶ್ನೆ ಏನಪ್ಪ ಅಂತಂದರೆ ಅವರಿಗೆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸೋಂಗಿಲ್ಲ. ಒಂದು ಗಾದೆ ಮಾತಿದೆಯಲ್ಲ, ಏನು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತೇಳಿ. ಗ್ಯಾರಂಟಿ ಯೋಜನೆ ನಿಲ್ಲಿಸಿದ್ರೆ ಏನಾಗುತ್ತೆ, ಬಾಯಿಗೆ ಬಂದಂಗೆ ಟೀಕೆಗಳಿಗೆ ಗುರಿ ಆಗುತ್ತೆ. ಅದು ಕೊಡಬೇಕಂದ್ರೆ ದುಡ್ಡಿಲ್ಲ, ಇಲ್ಲಿಂದ ಬೇರೆ ಕಡೆ ಮಾಡಬೇಕು. ಪೆಟ್ರೋಲ್ ಮೇಲೆ ಹಾಕಿದ್ದಾರೆ. ಈ ಹಿಂದೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, BJP ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು, 1 ರೂಪಾಯಿ ಜಾಸ್ತಿ ಮಾಡಿತ್ತು. ಆಗ BJP ಕೂಡ ಅಂತೇಳಿ ಭಾಳ ದೊಡ್ಡ ಪ್ರೊಟೆಸ್ಟ್ ಮಾಡಿತ್ತು. ಓಕೆ, ಆಗೇನಾಗಿತ್ತು, ನಿಮ್ಮ ಕೇಂದ್ರದಿಂದ ಯಾಕೆ ಅಷ್ಟು ಜಾಸ್ತಿ ಮಾಡಿಸಿದ್ರಿ ಅಂತೇಳಿ. ಒಂದು ಹೇಳ್ತೀನಿ ಶ್ರುತಿ, ಕೇಂದ್ರದ ಈಗ ಇಲ್ಲಿ 3 ರೂಪಾಯಿ, ಇದು ಭಾಳ ದೊಡ್ಡ ಹೊಡೆತ ನಮಗೆ. ಹಾಗೇನೆ ಕೇಂದ್ರ ಕೂಡ ಜಾಸ್ತಿ ಮಾಡಿದ್ದು, ನಮಗೆ ಏನು ಬರಬೇಕಾಗಿತ್ತು ಕಡಿಮೆಯಲ್ಲಿ ಸಿಗಬೇಕಾಗಿತ್ತು. ಕೇಂದ್ರನೂ ಲಾಭ ಕೊಟ್ಟಿಲ್ಲ, ರಾಜ್ಯನೂ ಲಾಭ ಕೊಟ್ಟಿಲ್ಲ. ರಾಜ್ಯಕ್ಕೆ ಯಾಕೆ ನಾವು ಹೆಚ್ಚು ಟೀಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲದ ಕಾರಣಕ್ಕಾಗಿ ಇದಕ್ಕೆ ಜಾಸ್ತಿ ಮಾಡಿಬಿಟ್ಟು ಬರ ಎಳಿತಾ ಇದ್ದೀರಿ, ನೀವು ಕೊಟ್ಟು ಕೂಡ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ಹೇಳುವಂಥದ್ದು. ಓಕೆ, ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರನ್ನ ಮಾತನಾಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಸರ್ಕಾರದ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿನ್ನೆ ರಾತ್ರಿ ತನಕ ಡೆಡ್ಲೈನ್ ಕೊಟ್ಟಿದ್ರು, ಈ ಆದೇಶ ಹಿಂಪಡಿಬೇಕು, ಇಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ. ಹಿಂಪಡೆದಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಇವತ್ತು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಿಪಬ್ಲಿಕನದಲ್ಲಿ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಮಾತು. ಪೆಟ್ರೋಲ್ ಡೀಸೆಲ್ ಬೆಲೆ ದರ ಏರಿಕೆಗೆ ಈಗಾಗಲೇ ರಾಜ್ಯಾದ್ಯಂತ ಜನಾಕ್ರೋಶ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷ BJPಯ ನಾಯಕರು ಕೂಡ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದೆ. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಅವರು ಈ ಹೋರಾಟದ ಎಚ್ಚರಿಕೆ ಮತ್ತು ಹೋರಾಟದ ರೂಪುರೇಷೆಗಳ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾತಾಡ್ತಾ ಹೋಗ್ತಾರೆ. ಸರ್ ನಮಸ್ತೆ, ಇವತ್ತಿನ ಹೋರಾಟದ ಉದ್ದೇಶ ಮತ್ತು ಸರ್ಕಾರಕ್ಕೆ ನಿಮ್ಮ ಎಚ್ಚರಿಕೆ ಏನು ಸರ್? ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನತೆಗೆ ದ್ರೋಹ ಬಗೆದಿದ್ದಾರೆ. ರಾಜ್ಯದ ಜನರ ಪರವಾಗಿ ಅವರ ನೋವನ್ನು ಕಷ್ಟವನ್ನು ಅರ್ಥಕೊಂಡು ಅವರ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಇದು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಬೆಂಗಳೂರಲ್ಲೂ ಕೂಡ ನಾನು ವಿಜೇಂದ್ರ ಮತ್ತು ನನ್ನ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಈ ಒಂದು ದುಷ್ಟ ಸರ್ಕಾರ ಜನರುಗಳ ಮೇಲೆ ತೆರಿಗೆಯ ಭಾರವನ್ನು ಹಾಕೋ ಮುಖಾಂತರ ಬೆಲೆ ಏರಿಕೆ ಜಾಸ್ತಿ ಆಗ್ತೈತೆ. ಹಾಲಿನ ಬೆಲೆ, ಹೋಟೆಲ್ಗಳ ಕಾಫಿ ಬೆಲೆ, ಟೀ ಬೆಲೆ ಜಾಸ್ತಿ ಆಗ್ತೈತೆ. ಸ್ಟೀಲು, ಪೆಟ್ರೋಲು, ಸಿಮೆಂಟು, ತರಕಾರಿ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೈತೆ. ಜನಸಾಮಾನ್ಯರ ಪಾಡು ಒಂಥರ ಕಷ್ಟಕ್ಕೆ ಬರ್ತಾಯಿದೆ. ಅಂದರೆ ಊಟಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿರುವಂಥ ಜನ ಈ ತೆರಿಗೆಯ ಭಾರದಿಂದ ಇನ್ನಷ್ಟು ಕಷ್ಟಕ್ಕೆ ಅನುಭವಿಸ್ತಾ ಇದ್ದಾರೆ. ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಇವ್ರಿಗೇನಾನ ಮಾನ ಮರ್ಯಾದೆ ಇದ್ದರೆ ಈ ತೆರಿಗೆಗಳನ್ನು ಆಗ್ತಾ ಇಲ್ಲ. ಮಾನ ಮರ್ಯಾದೆ ಬಿಟ್ಟಂಥ ಸರ್ಕಾರ ಮೋಸ ಮಾಡಿದ್ದಾರೆ ಜನಕ್ಕೆ. ಇದರ ವಿರುದ್ಧವಾದಂಥ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀರಿ. ನಾವು ಇವತ್ತು ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ಜನರಿಗೆ BJPಯ ಮುಖಂಡರಾಗಿ ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಯಾವ ಕರೆಯನ್ನು ಕೊಡ್ತೀರಿ? ನೋಡಿ, ಇದು ರಾಜ್ಯದ್ದೇ ಒಂದು ಕರಾಳ ದಿನಗಳು ಮುಂದೆ ದಿನ ಬರೋದಿದೆ. ರಾಜ್ಯದಲ್ಲಿ ಪಾಪರಾವುಟಿದೆ ಸರ್ಕಾರ, ಹಣ ಇಲ್ಲ. ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಸಾಲ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ತಡೆದಿಟ್ಟಿದ್ರು. ಈಗ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇನ್ನೇನಿದ್ರು ತೆರಿಗೆಗಳೇ.